ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮೇಕೆ ತಲೆ ಕಾಲು ಸಾಂಬಾರನ್ನ ಯಾವ ಥರ ಮಾಡೋದು, ನಾಟಿ ಸ್ಟೈಲಲ್ಲಿ ಮಿಲ್ಟ್ರಿ ಹೋಟೆಲ್ಗಳೆಲ್ಲ ಯಾವ ಥರ ಕೊಡ್ತಾರೆ, ಮುಸ್ಲಿಂ ಸ್ಟೈಲಲ್ಲಿ ಯಾವ ಥರ ನಾವು ಮುಸ್ಲಿಮ್ಸ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮೇಕೆ ತಲೆ ಕಾಲು ತುಂಬಾ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ಸ್ಪೆಷಲಿ ಬಾಳೆಂಟಿಯರಿಗೆ ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲಿ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಚಿಕ್ಕ ಮಕ್ಕಳು ಕುತ್ತಿಗೆ ಬೇಗ ನಿಂತ್ಕೊಳ್ಳಿ ಅಂತ. ಇದ್ರ ತಿನ್ನೋದ್ರಿಂದ ಕುತ್ತಿಗೆ ಬೇಗ ನಿಂತ್ಕೊಳ್ಳುತ್ತಂತೆ. ಸೊ ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಫುಲ್ಲು ಮೇಕೆ ತಲೆ ಕಾಲು ತೊಗೊಂಡಿದ್ದೀನಿ. ಚೆನ್ನಾಗಿ 4ರಿಂದ 5 ನೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಸಾಲೆ ಏನೆಲ್ಲ ನಾನು ತೊಗೊಂಡಿದ್ದೀನಿ ಅಂತ ನೋಡ್ಕೊಬರೋಣ ಬನ್ನಿ. ನಾನು ಆಲ್ರೆಡಿ ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಮುಷ್ಟಿ ಕೊತ್ತಿಮಿರಿ, ಒಂದು ಈರುಳ್ಳಿ, 2ರಿಂದ 3 ಚಕ್ಕೆ, 5ರಿಂದ 6 ಲವಂಗ ತೊಗೊಂಡಿದ್ದೀನಿ. ಒಂದು ಏಲಕ್ಕಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಗ್ರೀನ್ ಪೇಸ್ಟ್ ಆಯಿತು. ಆ್ಯಪಲ್ ಟೊಮೊಟೊ, ಮೀಡಿಯಮ್ ಸೈಜ್ ಆ್ಯಪಲ್ ಟೊಮೊಟೊ 3 ತೊಗೊಂಡಿದ್ದೀನಿ. ಜಾಸ್ತಿ ಟೊಮೊಟೊ ಹಾಕೋಕ್ಕೆ ಹೋಗ್ಬೇಡಿ, ಹುಳಿ ಬಂದುಬಿಡುತ್ತೆ. ರುಬ್ಬಿರುವಂತಹ ಕೊಬ್ಬರಿನ ನಾನು ಇಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ರುಬ್ಬೆ ಇಟ್ಕೊಳ್ತೀನಿ ಕೊಬ್ಬರಿ 15 ದಿವಸಕ್ಕೆ ಒಂದ್ಸಲಿ ಆಗೋಷ್ಟು. ಸ್ಪೈಸಸಲ್ಲಿ ಬಂದುಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರಿ ಮಿರ್ಚಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಾಶ್ಮೀರಿ ಲಾಲ್ ಮಿರ್ಚಿ ಮತ್ತು ನಾರ್ಮಲ್ ಆಗಿ ಖಾರದ ಪುಡಿ 2 ಮಿಕ್ಸ್ ಮಾಡಿ ಹಾಕ್ತೀನಿ ನಾನು. ಸೊ ಇಲ್ಲಿ ನೋಡಿ, ಕುಕ್ಕರ್ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಕುಕ್ಕರ್ ಬಿಸಿ ಆಗಿರೋದಕ್ಕೆ ಡೈರೆಕ್ಟಾಗಿ ಇದು ಏನಿದೆ ಮೇಕೆ ತಲೆ ಕಾಲು ಹಾಕ್ಬಿಡೋಣ. ಎಣ್ಣೆನೇ ಹಾಕಲ್ಲ ನಾನು. ಸೊ ಎಣ್ಣೆ ಎಷ್ಟು ನಿಲ್ಲುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಜಾಸ್ತಿ ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು, ಯಾಕಂದರೆ ಆಲ್ರೆಡಿ ಇದರಲ್ಲೇ ಎಣ್ಣೆ ನಿಲ್ಲುತ್ತೆ. ಈ ಥರ ಆಗಿಬಿಟ್ಟು ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಪುದೀನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಈರುಳ್ಳಿ ಮತ್ತು ಪುದೀನ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಬಿಟ್ಟು 5 ವಿಷಲ್ ಹೊಡ್ಕೊತೀನಿ. ವಿಷಲ್ ತುಂಬ ಬರಬೇಕು. ಮೇಕೆ ತಲೆ ಅಲ್ವಾ, ಸ್ವಲ್ಪ ಜಾಸ್ತಿ ರಫ್ ಇರುತ್ತೆ. ಸೊ ವಿಷಲ್ ಚೆನ್ನಾಗಿ ಬರಬೇಕು. ಈ ಥರ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ಕು ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಈ ಥರನೇ ಆಗಿಬಿಟ್ಟು ವಿಷಲ್ ಕೊಟ್ಟು ನಾವು ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದು. ಹೆಲ್ತ್ಗೆ ಡಬ್ಬಲ್ ಬೆನಿಫಿಟ್ ಸಿಗುತ್ತೆ. ಡೈರೆಕ್ಟಾಗಿ ಬಾಳೆಂಟಿಗಳಿಗೂ ಕೊಡ್ಬೋದು. ಈ ಥರ ಸ್ಪೆಷಲಾಗಿ ನಾರ್ಮಲಾಗಿ ಇದು ಅರಶಿನ ಸೂಪು ಬಾಳೆಂಟಿಗೆ ಕೊಟ್ಟರೆ ಅವ್ರು ಕುಡಿದ್ರೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಬರುತ್ತೆ. ಹಾಲು ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕುತ್ತಿಗೆ ಬೇಗ ನಿಲ್ಲುತ್ತೆ. ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲಿ ತುಂಬ ವಾರಕ್ಕೆ 2 ಸಲ ಕೊಡ್ತಾಯಿದ್ರು. ನಾನು ಬಾಳೆಂಟಿ ಇದ್ದೆ ಅಲ್ವಾ, ಸೊ ಆಗ ನಮ್ಮಮ್ಮ ವಾರಕ್ಕೆ 2 ಸಲ ಈ ಥರ ನನಗೆ ಕೊಡ್ತಾಯಿದ್ರು. ಬೇಗ ಕುತ್ತಿಗೆ ನಿಲ್ಲುತ್ತೆ. 3 ತಿಂಗಳಿಗೆಲ್ಲ ಕುತ್ತಿಗೆ ನಿಲ್ಲುತ್ತೆ ಫ್ರೆಂಡ್ಸ್. ಅದೇನಿದೆ ಅದ್ರ ಟ್ರಿಗ್ಗು ಗೊತ್ತಿಲ್ಲ. ಗೊತ್ತಾದರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ. 2 ಗ್ಲಾಸು ನೀರು ಹಾಕಿಬಿಟ್ಟು 5 ವಿಷಲ್ ತೊಗೋಬೇಕು. ವಿಷಲ್ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್. ಹೀಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಕಾಲು ಬೇಗ ಬೆಂದೋದಿಲ್ಲ. 5 ವಿಷಲ್ ಬರಲೇಬೇಕು. ಆಫ್ಟರ್ ಸಾಂಬಾರು ಮಾಡಬೇಕಾದ್ರೂ ವಿಷಲ್ ಇಡಲೇಬೇಕು. ಸೊ ಡೈರೆಕ್ಟಾಗಿ 5 ವಿಷಲ್ಗೆ ಲಿಡ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ನಾರ್ಮಲಾಗಿ ಚಿಕನ್ನು ಮಟನ್ನು ತಿನ್ನೋದ್ರಿಂದ ಈ ಥರ 15 ದಿವಸಕ್ಕೆ ಒಂದ್ಸಲಿನಾದರೂ ಈ ಥರ ಕುರಿ ಕಾಲು ತಲೆ ಇಲ್ಲ ಮೇಕೆ ಕಾಲು ತಲೆ ತಿನ್ನೋದಕ್ಕೆ ಸಜೆಸ್ಟ್ ಮಾಡ್ತೀನಿ ನಾನು. ಹೆಲ್ತಿಗೆ ತುಂಬ ಒಳ್ಳೆಯದು. ನಮಗೆ ಕೈ ಕಾಲಿಗೂ ತುಂಬ ಒಳ್ಳೆಯದು. ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಇದರಿಂದ. ನಾರ್ಮಲ್ ಚಿಕನ್ ಮಟನ್ಗಿಂತ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನೋಡಿ, 5 ವಿಷಲ್ ಬಂದಿದ್ದಾಗಿದೆ. 5 ವಿಷಲ್ ಬಂದಾದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಸೂಪ್ ರೆಡಿಯಾಗಿದೆ. ಇದನ್ನೇ ಡೈರೆಕ್ಟಾಗಿ ನಾವು ಸೂಪ್ ಥರ ಕುಡಿದ್ರಿಂದ ಕಾಲು ನೋವು, ಮಂಡಿ ನೋವು ಎಲ್ಲ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಬೋನ್ಸಲ್ಲಿ ಚೆನ್ನಾಗಿ ಇದರದ್ದು ಏನೆಲ್ಲ ಶಕ್ತಿ ಇದೆಯೋ ಅದು ನಮ್ಮ ಬಾಡಿ ಬೋನ್ಸ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ, 5 ವಿಷಲ್ ಆಗಿದೆ. ಒಂದು 70% ಬಾಯ್ಲ್ ಆಗಿದೆ ಫ್ರೆಂಡ್ಸ್. ಇದು ಇನ್ನು ರಿಮೈನಿಂಗ್ 30% ಬಾಯ್ಲ್ ಆಗಬೇಕಾಗಿದೆ. ನಾನಿನ್ನೊಂದು ಬಾಯ್ಲಲ್ಲಿ ಹಾಕ್ಕೊಬಿಟ್ಟೆ. ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಾರಿಗೆ ಏನೆಲ್ಲ ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಎಣ್ಣೆ ನೋಡಿ ಫ್ರೆಂಡ್ಸ್ ಎಷ್ಟು ಬಿಟ್ಟಿದೆ. ಎಣ್ಣೆನೇ ಹಾಕಿಲ್ಲ, ಎಣ್ಣೆ ನೋಡಿ ಎಷ್ಟು ಬಿಟ್ಟಿದೆ. ಯಾಕಂದರೆ ಎಣ್ಣೆ ಪದಾರ್ಥ ಈ ಮೇಕೆ ತಲೆಯಲ್ಲೇ ಕಾಲಲ್ಲೇ ಸಿಗುತ್ತೆ ನೋಡಿ. ಸೂಪ್ ಥರ ನಮಗೆ ರೆಡಿ ಆಯಿತು. ಈ ಥರನೇ ಆರಾಮಾಗಿ ಕುಡಿದ್ಬಿಡ್ಬೋದು. ಶೀತ ನೆಗಡಿ ಈ ಥರ ಆಗಿದ್ರೂ ಒಳ್ಳೆ ಫೀಲ್ ಆಗುತ್ತೆ. ಯಾವಾಗಾದರೂ ಒಂದೊಂದ್ಸಲಿ ತಿಂಗಳಿಗೆ ಒಂದ್ಸಲಿ ಆದರೂ ತಿನ್ನೋಕ್ಕೆ ರೆಫರ್ ಮಾಡ್ತೀನಿ ಫ್ರೆಂಡ್ಸ್ ನಾನಿದು. ಇದೇ ಕುಕ್ಕರಿಗೆ ನಾನು ಎಣ್ಣೆ ಬಿಸಿ ಆಗೋಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಈರುಳ್ಳಿ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಲ್ವ, ಸ್ವಲ್ಪ ನಮಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಹಂಗೆ ಡೈರೆಕ್ಟಾಗಿ ಮೇಕೆ ತಲೆಯಲ್ಲೇ ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಡ್ತಾರೆ. ಬಟ್ ನಾನು ಆ ಥರ ಹಾಕಕ್ಕೆ ಹೋಗಲ್ಲ. ಆ ಥರ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ. ಈ ಥರ ನಾನು ಮಾಡೋದು. ಸೊ ನೋಡಿ, ಗೋಲ್ಡನ್ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಪುದೀನದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನೀವೇ ರಿಸಲ್ಟ್ ಹೇಳ್ತೀರಾ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಅರೋಮಾ ಬರ್ತಾ ಇದೆ. ಪುದೀನ ಅರೋಮಾ ಬಂದ ತಕ್ಷಣ ಏನು ನಾನು ಕೊತ್ತಿಮಿರಿ, ಪುದೀನ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಹಾಕ್ಕೊಂಡಿದ್ದು ಅದೆಲ್ಲ ಮಸಾಲೆನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾನು ಡೈರೆಕ್ಟಾಗಿ ಮಸಾಲೆ ರುಬ್ಕೊಂಡೇ ಇದ್ದೆ, ಅದನ್ನೇ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗ್ತಾ ಇದೆ. ಸಡಲ್ಲೆಲ್ಲ ಎಣ್ಣೆ ನಿಲ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮ್ದು ಏನೆಲ್ಲ ಸ್ಪೈಸಸ್ ಇತ್ತು ಆ ಸ್ಪೈಸಸನ್ನು ಈ ಟೈಮಲ್ಲಿ ಹಾಕ್ಬಿಡಿ ಫ್ರೆಂಡ್ಸ್. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.
ಡೈರೆಕ್ಟಾಗಿ ನಾನು ಸ್ಪೈಸಸನ್ನು ಹಾಕ್ತಾಯಿದ್ದೀನಿ. ಸ್ಪೈಸಸನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ನೀವೇ ನೋಡಿ. ಯಾಕಂದರೆ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿದ್ದೀನಿ. ನಾನು ಕಾಶ್ಮೀರಿ ಲಾಲ್ ಮಿರ್ಚು ಖಾರದ ಪುಡಿ ಎರಡು ಮಿಕ್ಸ್ ಮಾಡೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಸಪ್ರೇಟ್ ಇಟ್ಕೊಂಡಿರಲ್ಲ. ಕಲರು ಏವನ್ ಆಗಿ ಬರುತ್ತೆ. ನೋಡ್ಬೋದು ನೀವೇ ಕಲರ್ ಎಷ್ಟು ಚೆನ್ನಾಗಿ ರೆಡ್ ಆಯಿತು. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಏನು ನಾವಿದು ಮೇಕೆ ತಲೆ ಕಾಲಿದೆ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್. ವಿತ್ ನೀರು ಸಮೇತ ಹಾಕ್ಬಿಡೋಣ. ನೀರಿಗೆ ಕಾಲು ಮತ್ತು ತಲೆಗೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ವ. ಸೊ ಚೆನ್ನಾಗಿ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಎಲ್ಲಿವರೆಗೂ ಮಾಡಬೇಕಂದ್ರೆ ಪ್ರತಿಯೊಂದು ಚೆನ್ನಾಗಿ ಕರೆಕ್ಟಾಗಿ ಇವನ್ ಆಗಿಬಿಡ್ಬೇಕು. ಮಸಾಲೆಗೆ ಜೊತೆಗೆ ಇದು ಮೇಕೆ ತಲೆ ಕಾಲು ಏನೆಲ್ಲ ಇದೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ ಕಲರ್ ವಾವ್ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ ಇವಾಗ. ಯಾಕಂದರೆ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿದ್ದೀನಲ್ವ, ಇದು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಫ್ರೆಂಡ್ಸ್ ನಮಗೆ. ಅದಕ್ಕೋಸ್ಕರ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ರೆಫರ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ 5 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಕೊಡಿ ಫ್ರೆಂಡ್ಸ್. ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹಿಡಿಬೇಕು, ಕಲರ್ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಸೊ ನೋಡಿ ನಾನು 5 ನಿಮಿಷ ಏನು ಮಾಡಿದೆ, ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಕೊಟ್ಟೆ. ಬಾಯ್ಲ್ ಆಗೋಕ್ಕೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಂದ್ರೆ ಒಂದಕ್ಕೊಂದು ಕರೆಕ್ಟಾಗಿ ಸಮ ಆಗಬೇಕು. ಈ ಟೈಮಲ್ಲಿ ಡೈರೆಕ್ಟಾಗಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನೋ ಆ ಕೊಬ್ಬರಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕೊಬ್ಬರಿ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೂ ಅಷ್ಟೇ 2 ನಿಮಿಷ ಚೆನ್ನಾಗಿ ಅದು ಸೆಟ್ ಆಗಬೇಕು. ಯಾಕಂದರೆ ಹಸಿ ಅರೋಮ ಹೋಗೋವರೆಗೂ ನಾನು ಇದೇ ಥರ ಮಾಡ್ತೀನಿ. ಪ್ರತಿಯೊಂದು ಸಾರಿಗೂ ಅಷ್ಟೇ ಹಸಿಯಲ್ಲೇ ಡೈರೆಕ್ಟಾಗಿ ಮಸಾಲೆಗಳು ಹಾಕ್ಬಿಡ್ತಾರೆ ಸ್ವಲ್ಪ ಜನ. ಬಟ್ ಆ ಥರ ಹಾಕೋದ್ರಿಂದ ಏನೋ ಒಂಥರ ಸ್ಮೆಲ್ಲೇ ಚೇಂಜ್ ಇರುತ್ತೆ. ಸೊ ಅದಕ್ಕೆ ನಾನು ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಈಗ ಲಾಸ್ಟಲ್ಲಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಯಾಕೆ ಈ ಥರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಟೊಮೊಟೊ ಚೆನ್ನಾಗಿ ಬ್ಯಾಲೆನ್ಸ್ ಕೊಡುತ್ತೆ, ಕಲರ್ ಅದರದ್ದೇ ಆಗಿರೋ ನ್ಯಾಚುರಲ್ ಕಲರ್ ಕೊಡುತ್ತೆ. ಈ ಕೊಬ್ಬರಿ ಫಸ್ಟ್ ಹಾಕೋದ್ರಿಂದ ಸ್ವಲ್ಪ ಜನ ಏನು ಮಾಡ್ತಾರೆ ಲಾಸ್ಟಲ್ಲಿ ಕೊಬ್ಬರಿ ಹಾಕ್ತಾರೆ. ಬಟ್ ಅದು ಸಾರು ವೈಟ್ ಆಗಿಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫಸ್ಟೇ ಮಸಾಲೆ ಹಾಕಿದ್ದಾದಮೇಲೆ ಆಮೇಲೆ ಸೆಕೆಂಡ್ ಟೈಮಲ್ಲಿ ಕೊಬ್ಬರಿ ಹಾಕಿ ಫೈನಲ್ ಆಗಿ ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಲಿ, ಒಂದು ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ರಾ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ನೋಡಿ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಬಿಟ್ಟಿರ್ತೀನಿ. ಆಫ್ಟರ್ ನಾನು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು 3 ಗ್ಲಾಸಷ್ಟು ನೀರು ಹಿಡಿಯುತ್ತೆ. ಯಾಕಂದರೆ ನಮಗೆ ತಿಳಿಯಾಗಿ ಮಾಡ್ತಿರೋದು, ನಾನು ಗಟ್ಟಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಲೈಕ್ ಸೂಪ್ ಥರನೂ ನಮ್ಮ ಮನೇಲಿ ಇದೇ ಥರ ಮಸಾಲೆ ಸಮೇತ ಕುಡಿತಾರೆ. ಬಟ್ ಅನ್ನ ಸಾರಿಗೂ ಸೆಟ್ ಆಗುತ್ತೆ, ಮುದ್ದೆಗೂ ಸೆಟ್ ಆಗುತ್ತೆ. ಯಾಕಂದರೆ ನಾನು ಮಸಾಲೆಗಳು ಚೆನ್ನಾಗಿ ಹಾಕಿದ್ದೀನಿ ಅಲ್ವಾ. ಸಪ್ಪೆ ಅಂತೂ ಇರಲ್ಲ, ಇಷ್ಟು ನೀರಿದ್ರೂ ಸಪ್ಪೆ ಇರಲ್ಲ. ಪುದೀನ ಅರೋಮಾ ಚೆನ್ನಾಗಿ ಬರುತ್ತೆ. ಪುದೀನ ನಮ್ಮ ಬಾಡಿಗೂ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ. ಪುದೀನ ಹಾಕೋದ್ರಿಂದನೂ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಪುದೀನ ಫ್ಲೇವರು, ಮಸಾಲೆ ಸ್ಪೈಸಸ್ಸು ಎಲ್ಲ ಚೆನ್ನಾಗಿ ಹಾಕಿದ್ರೆ ಇದು ಎಷ್ಟು ನೀರಿದ್ರೂ ಏನೂ ಸಪ್ಪೆನೇ ಅನ್ಸೋದಿಲ್ವ ನಮಗೆ. ಡೈರೆಕ್ಟಾಗಿ ಮುದ್ದೆಗೂ ಸೆಟ್ ಆಗುತ್ತೆ. ಸೊ ನೋಡಿ ಎಲ್ಲ ಆದಮೇಲೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಬೇಕಾಗಿತ್ತು, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಪ್ರತಿ ಸಲ ಹೇಳ್ತಾ ಇರ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ಒಂದು ಒಗ್ಗರಣೆಯಲ್ಲಿ ಏನೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಈ ಸಲ ಚೆನ್ನಾಗಿ ಮಿಕ್ಸ್ ಹಾಕಿದ್ದಾದಮೇಲೆ ರುಚಿ ನೋಡಿಕೊಂಡು ಉಪ್ಪು ಏನೆಲ್ಲ ಬೇಕು. ಲಾಸ್ಟಲ್ಲಿ ನಾನಿಲ್ಲಿ ಆಚಿ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಇದ್ರೆ ಹಾಕಿ, ಇಲ್ಲಾಂದರೆ ಏನೂ ಬೇಕಾಗಿಲ್ಲ. ಬಟ್ ಇದ್ರ ಹಾಕೋದ್ರಿಂದ ಸ್ಪೈಸಸ್ಸು ಇನ್ಹೇಲರ್ ಆಗುತ್ತೆ, ಲೈಕ್ ಟೇಸ್ಟ್ ಡಬಲ್ ಆಗುತ್ತೆ ಫ್ರೆಂಡ್ಸು. ಸಿಂಗಲ್ ಟೇಸ್ಟ್ಗಿಂತ ಡಬಲ್ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದ್ರೆ ಹಾಕಿ, ಆಚಿ ಮಟನ್ ಮಸಾಲ ಹಾಕಿ, ಇಲ್ಲಾಂದರೆ ಓಕೆ ಇದೇ ಫೈನ್ ಆಗುತ್ತೆ. ಇನ್ನು ರಿಮೈನಿಂಗ್ ಒಂದು 5 ವಿಷಲ್ ಕೊಟ್ಟಿದ್ದೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ವಾ, ಬೇಗ ಸಾಫ್ಟ್ ಆಗಲ್ಲ ಇದು ಮೇಕೆದಲ್ವಾ. ಸೊ ಇನ್ನು 5 ವಿಷಲ್ ಕೊಟ್ಟಿದ್ದೆ. 5 ವಿಷಲ್ ಕೊಟ್ಟಿದ್ದಾದಮೇಲೆ ವಾವ್ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಘಮ ಮಾತ್ರ ಪುದೀನ ಘಮ, ನಾವು ಏನೆಲ್ಲ ಮಸಾಲೆ ರುಬ್ಕೊಂಡಿದ್ರಿ ಅದ್ರ ಘಮ A1 ಬಂದಿತ್ತು. ಸಾರು ಮಾತ್ರ ನೋಡಿ ಸೈಡಲ್ಲಿ ಎಷ್ಟು ಎಣ್ಣೆ ನಿಲ್ತಿದೆ ನೋಡಿ. ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಕಮ್ಮಿನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದರಲ್ಲೇ ಎಣ್ಣೆ ನಿಲ್ಲುತ್ತೆ. ಯಾರಿಗೆಲ್ಲ ಈ ಎಣ್ಣೆ ತಿನ್ನಬೇಕು ಅವ್ರು ತಿನ್ನಿ. ಯಾರಿಗೆಲ್ಲ ಶುಗರು, BP ಈ ಥರ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ ಎಣ್ಣೆನ ತೆಗೆದುಬಿಡಿ ನೀವು. ಯಾಕಂದರೆ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಇದ್ರಕ್ಕೂ ಮೇಕೆ ತಲೆ ಎಣ್ಣೆ ಅಲ್ವಾ, ಸ್ವಲ್ಪ ನಾರ್ಮಲಾಗಿ ತಿನ್ನೋರಿಗೆ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಶಕ್ತಿ ಬರುತ್ತೆ, ತಿನ್ಬೋದು. ಬಟ್ ನಾರ್ಮಲ್ ಆಗಿರೋರಾದರೆ ಸ್ವಲ್ಪ ಎಣ್ಣೆನ ಕಮ್ಮಿನೇ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಯೂಸ್ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಕಮ್ಮಿ ಹಾಕಿ. ಸೊ ನೋಡಿ ನಾನು ಫೈನಲ್ ಆಗಿ ಸರ್ವಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ನಮ್ಮ ಫೈನಲಿ ಮೇಕೆ ತಲೆ ಕಾಲು ರೆಡಿ ಆಗಿದೆ. ಸೊ ನೋಡ್ಬೋದು ನೀವೇ, ತಿಳಿಯಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿ ಸೂಪರಾಗಿತ್ತು ಫ್ರೆಂಡ್ಸ್. ಸಾರು ಮಾತ್ರ ಈ ಥರ ನೀವು ಕುಡಿಬೋದು. ಇದು ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ನು, ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಬಾಳೆಹಣ್ಣು ತಿಂಗಳು ಯಾರೆಲ್ಲ ಇದ್ದೀರಾ, ಚಿಕ್ಕ ಪಾಪುಗಳಿದ್ರೆ ಈ ಮೇಕೆ ತಲೆ ಕಾಲು ಸಾರು ಕುಡೀರಿ, ತುಂಬಾ ಬೇಗ ಕತ್ತು ನಿಲ್ಲುತ್ತೆ ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್ ಬಾಯ್.